ಎಲ್ಲರಿಗೂ ನನ್ನ ಇನ್ನೊಂದು ವ್ಲಾಗಿಗೆ ಸ್ವಾಗತ. ಸೊ ಗೈಸ್, ಇವಾಗಿದ್ದು ಫುಲ್ ರೆಡಿಯಾಗಿದ್ದೀನಿ. ಅವಾಗಲೇ ನಾವು ಅಪ್ಪನ ಡ್ರಾಪ್ ಮಾಡಿ ಬಂದೆ. ಇವಾಗ ತಿಂಡಿ ಮಾಡಿ ಇದ್ದು ಕಾಲೇಜ್ಗೆ ಹೋಗ್ಬೇಕು ಗೈಸ್. ಇವಾಗ ಆವಾಗಲೇ ಶೂ ಹಾಕ್ಕೊಂಡಿದ್ದೀನಿ, ರೆಡಿಯಾಗಿದ್ದೀನಿ. ಇವನು ಇಲ್ಲಿ ರೆಡಿಯಾಗಿ ಕೂತಿದ್ದಾನೆ ಗೈಸ್. ಯಾರೋ ಫೋನ್ ಮಾಡ್ತಾರೆ ನೋಡಿ. ನಮ್ಮಮ್ಮ ಇದು ಪಡ್ಡು ಮಾಡಿದ್ದಾರೆ ಗೈಸ್, ಪಡ್ಡು ಮತ್ತು ಚಟ್ನಿ. ಆ ಬ್ಯಾಗ್ದು ಜಿಪ್ ಹೋಗಿತ್ತು, ಅದಕ್ಕೆ ಇನ್ನೊಂದು ಬ್ಯಾಗ್ ಇತ್ತು ಮನೇಲಿ, ಇದನ್ನೇ ತೊಗೊಂಡು ಹೋಗ್ತಾಯಿದ್ದೀನಿ ಇವತ್ತು. ಅದು ನಾಳೆ ಬರುವಾಗ ಹಂಗೆ ಜಿಪ್ ಹಾಕ್ಸ್ಕೊಂಡು ಬರೋಕ್ಕೆ, ಹಂಗೆ ಕಾಲೇಜ್ಗೆ ಹೋಗುವಾಗ ಹಂಗೆ ಕೊಟ್ಟು ಹೋಗ್ತೀನಿ. ಅದನ್ನ ಮತ್ತೆ ಸಂಜೆ ನಮ್ಮ ಅಪ್ಪನ ಕರ್ಕೊಂಡು ಬರೋಕ್ಕೆ ಹೋಗಿದ್ವಾಗ ಆಮೇಲೆ ತರ್ತೀನಿ ಗೈಸ್. ಇವತ್ತಿದೆ ಬ್ಯಾಗು. 3 hours later. ಸೊ ಗೈಸ್, ಇವಾಗ ಕಾಲೇಜ್ ಮುಗಿಸ್ಕೊಂಡು ಹಂಗೆ ಗ್ರೌಂಡಲ್ಲಿ ಕೂತಿದ್ವಿ. ಅವನ ಅನಿಲೇನೋ ಅಂತಿದ್ದ ಜೀವನ್ಗೆ, ಹಂಗೆ ನಗಾಡ್ಕೊಂಡು ಹಂಗೆ ಕೂತಿದ್ವಿ. ಇವಾಗ ಒಂದು ಸ್ವಲ್ಪ ಆಡಿ ಇವಾಗ ಮನೆಗೆ ಹೋಗ್ತೀವಿ ಗೈಸ್. ಸೊ ಗೈಸ್, ಇವಾಗ ಆಡಿ ಹಂಗೆ ಒಂದು ಸ್ವಲ್ಪ ಮನೆಗೆ ಹೋಗ್ತಾಯಿದ್ದೀವಿ. ಅವನ ಅನಿಲ್ ಆಗಲಿ ಹೋಗಿದ್ದೆ, ಏನೋ ಕೆಲಸ ಇತ್ತಂತ. ನಾವು ಇವಾಗ ಹೋಗ್ತಾಯಿದ್ದೀವಿ. ಇವಾಗ ಮನೆಗೆ ಬಂದೆ. ಇವಾಗ ಬಂದು ಊಟ ಮಾಡಬೇಕು. ಆವಾಗಲೇ ಬಸ್ ಕೇಳೋಕ್ಕೋಗಿದ್ದೆ, ಅದಿನ್ನೂ ಅಪ್ರೂವಲ್ ಆಗಿಲ್ವಂತೆ. ಅದಕ್ಕೆ ನಾಳೆ ನಾಡಿದ್ದನಷ್ಟಲ್ಲಿ ಆಗುತ್ತಂತೆ. ಅದು ನಾಳೆ ನಾಡಿದ್ದು ತೊಗೊಂಡು ಬರಬೇಕು. ಇವಾಗ ಮನೆಗೆ ಬಂದು ಊಟ ಮಾಡ್ತಾಯಿದ್ದೀನಿ ಗೈಸ್. ಯಾಕೆ ಕಳಿಸ್ತೀರ ಹೀಗೆ? ಬೆಳಿಗ್ಗೆ ರೈಸು ಪಡ್ಡೆ ಇದೆ, ಮತ್ತೇನು ಬೇರೆ ಇಲ್ಲ ರೈಸ್. ಇಲ್ಲಿ ಕುಂಬಳಕಾಯಿ ಪಲ್ಯ ಮಾಡಿದ್ದಾರೆ, ಇಲ್ಲಿ ಪಲ್ಯ ಇದೆ. ಇಲ್ಲಿ ಖಾಲಿ ಕುಕ್ಕರ್ ಅನ್ಸುತ್ತಿದ್ದು. ಸೊ ಗೈಸ್, ಇವಾಗ ಊಟ ಮಾಡ್ತಾಯಿದ್ದೀನಿ. ಇಲ್ಲಿ ಖಾರ ಅಂತಾರೆ ಇದಕ್ಕೆ, ಅಂದರೆ ಚಟ್ನಿ ಥರ, ಖಾರದ ಚಟ್ನಿ ಗೈಸ್. ಸೊ ಗೈಸ್, ಇವಾಗ ಊಟ ಮಾಡ್ತಾಯಿದ್ದೀನಿ ನಾನು. Later that same evening. ಸೊ ಗೈಸ್, ಇವಾಗ ನಮ್ಮ ಅಪ್ಪ ಫೋನ್ ಮಾಡಿದ್ರು, ಅವ್ರನ್ನ ಕರ್ಕೊಂಡು ಬರ್ಬೇಕಂತ. ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಸಾರ್ಥಕ್ ಇಲ್ಲಿ ಹೋಮ್ವರ್ಕ್ ಮಾಡ್ತಾವನೆ. ಇಲ್ಲಿ ಯಾರ್ದು ಬೇರೆಯವ್ರ ಬುಕ್ ತಂದವನೆ, ಅದು ನೋಡ್ಕೊಂಡು ಬರೀತಾವ ನೋಡಿ. ಇವನು ನೋಡ್ಬೋದು ಗೈಸ್, ಇವನು ಸಾರ್ಥಕ್ ನೋಡಿ ನನಗೆ ಹೆಂಗೆ ಮಾಡ್ತಾವನೆ. ಇವಾಗ ನಾವು ಅಪ್ಪಿದ್ರು, ಅವ್ರನ್ನ ಕರ್ಕೊಂಡು ಬರ್ತೀನಿ ಗೈಸ್. ಸೊ ಗೈಸ್, ಇವಾಗ ಊಟ ಮಾಡ್ತಾಯಿದ್ದೀನಿ. ಸಾರ್ಥಕ್ ಇವಾಗ ಊಟ ಮಾಡ್ತಾವನೆ, ನಾನು ಊಟ ಮಾಡ್ತಾಯಿದ್ದೀನಿ. ಇವಾಗ ನಮ್ಮಮ್ಮ ಹಾಕಿಟ್ಟಿದ್ರು ಅವಾಗಲೇ ಸೌತೆಕಾಯಿ, ಅದನ್ನೇ ಕುಂಬಳಕಾಯಿ ಪಲ್ಯ, ಆಮೇಲೆ ಇನ್ನೊಂದು ಇದೇನೋ ಪಲ್ಯ ಗೊತ್ತಿಲ್ಲ, ಕಾಳಿನ ಪಲ್ಯ. ಊಟ ಮಾಡ್ತಾಯಿದ್ದೀನಿ ಗೈಸ್. ಅಲ್ಲಿ ಕುಕ್ಕರಲ್ಲಿ ರೈಸ್ ಇದೆ, ಹಾಗೆ ನಮ್ಮಮ್ಮ ಹಾಲು ಕುದಿಸ್ತವ್ರೆ. ಅದು ಊಟ ಆದ್ಮೇಲೆ ಕುಡಿಬೇಕು ಗೈಸ್. ಇವಾಗ ಊಟ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಊಟ ಎಲ್ಲ ಆಯಿತು. ಇವಾಗ ಗಾಡಿ ಒಳಗಡೆ ಹಾಕಿದೆ ಗೈಸ್. ಇವಾಗ ಗಾಡಿ ಒಳಗಡೆ ಹಾಕೊಂಡೆ. ಇವಾಗ ಮಲ್ಕೋತಾ ಇದೀವಿ ಗೈಸ್. ಇವನು ಆಗಲೇ ಸಾರ್ಥಕ್ ಮಲ್ಕೊಂಡಿದ್ದಾನೆ, ನಾನು ಇವಾಗ ಮಲ್ಕೋತಾ ಇದ್ದೀನಿ ಗೈಸ್. ಸೊ ಗೈಸ್, ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿರಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್, ಬಾಯ್ ಬಾಯ್.